ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾವು ಒಂದು ರ್ಯಾಂಪ್ ಸಿಗ್ನಲ್ ಮೇಲೆ ಒಂದು ಸಿಂಪಲ್ ಆಪರೇಷನ್ ಮಾಡಿ ನೋಡೋಣ. ಇಲ್ಲಿ 3 ಸಿಗ್ನಲ್ ಇದೆ, ಆರ್ ಆಫ್ ಟಿ ಪ್ಲಸ್ ಒನ್, ಆರ್ ಆಫ್ ಟಿ ಆ್ಯಂಡ್ ಆರ್ ಆಫ್ ಟಿ ಮೈನಸ್ ಒನ್. ಆರ್ ಆಫ್ ಟಿ ಅಂದರೆ ಫಸ್ಟ್ ನೋಡೋಣ. ನಮಗೆ ಆರ್ ಆಫ್ ಟಿ ಅಂದರೆ ಒಂದು ರ್ಯಾಂಪ್ ಸಿಗ್ನಲ್ ಅಂತ ಗೊತ್ತು. ಡಿಫೈನ್ ಮಾಡೋ ಇಕ್ವೇಷನ್ ಟಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಟಿ ಲೆಸ್ ದೆನ್ 0. ಇದನ್ನೇ ಪ್ಲಾಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ 0 1 2 3 4 5 ಥರ ಬರುತ್ತಾ. ಅಂದರೆ ಟಿ ಈಸ್ ಈಕ್ವಲ್ ಟು 0 ಆಗ್ತಾಗ 0, ಟಿ ಈಸ್ ಈಕ್ವಲ್ ಟು 1 ಆಗ್ತಾಗ 1, ಟಿ ಈಸ್ ಈಕ್ವಲ್ ಟು 2 ಹಾಕಿದ್ರೆ 2, ಟಿ ಈಸ್ ಈಕ್ವಲ್ ಟು 3 ಹಾಕಿದ್ರೆ 3, ಈ ಥರ ಬರ್ತಾ ಹೋಗುತ್ತೆ. ಸೊ ಇದು ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ಆಗಿರೋದ್ರಿಂದ ಈ ಥರ ಬರುತ್ತೆ. ಸೊ ಇಲ್ಲಿ 1 ಇರುತ್ತೆ, ಇಲ್ಲಿ 2, ಇಲ್ಲಿ 3, ಇಲ್ಲಿ 4. ಸೊ ಇದು ಆರ್ ಆಫ್ ಟಿ ಆಗುತ್ತೆ. ಇಲ್ಲಿ ಸ್ಲೋಪ್ ಆಫ್ ದ ಸಿಗ್ನಲ್ ಏನಾಗುತ್ತೆ ಅಂದರೆ ಇಲ್ಲಿ ಚೇಂಜ್ ಇನ್ ಎಕ್ಸ್ 1 ಆಗುತ್ತೆ, ಇಲ್ಲಿ ಚೇಂಜ್ ಇನ್ ವೈ 1 ಆಗುತ್ತೆ. ಸ್ಲೋಪ್ ಈಸ್ ಈಕ್ವಲ್ ಟು 1 ಇರುತ್ತೆ. ಸೊ ಕೋಎಫಿಷಿಯಂಟ್ ಆಫ್ ಟಿ 1 ಇದೆ. ಸೊ ಇದು ಸ್ಲೋಪ್ ಕೊಡುತ್ತೆ ನಮಗೆ. ಅದೇ ಈಗ ನಮಗೆ 2 ಇಂಟು ಆರ್ ಆಫ್ ಟಿ ಬೇಕು ಅಂದರೆ ಇದು ಮಲ್ಟಿಪ್ಲೈ ಬೈ 2 ಮಾಡಬೇಕು ಆಂಪ್ಲಿಟ್ಯೂಡ್ನ. 2 ಇಂಟು ಟಿ ಆಗುತ್ತೆ, ಟಿ ಗ್ರೇಟರ್ ದೆನ್ ಈಕ್ವಲ್ ಟು 0 ಟಿ ಲೆಸ್ ದೆನ್ 0. ಇದನ್ನು ಪ್ಲಾಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ 0 1 2 3 4 5. 0 ಅಲ್ಲಿ 0ನೇ, 1 ಅಲ್ಲಿ 2 ಆಗಿಬಿಡುತ್ತೆ. ಟಿ ಈಸ್ ಈಕ್ವಲ್ ಟು 1 ಹಾಕಿದ್ರೆ 2 ಇಂಟು 1 2 ಆಗುತ್ತೆ. 2 ಹಾಕಿದ್ರೆ 4 ಆಗುತ್ತೆ, 3 ಹಾಕಿದ್ರೆ 6 ಆಗುತ್ತೆ. ಸೊ ಈ ಥರ ನಮಗೆ ಇದು ರೇಸ್ಡ್ ರ್ಯಾಂಪ್ ಬರುತ್ತೆ. ದಿಸ್ ಇಸ್ 2 4 6 8 ಈ ಥರ ಬರ್ತಾ ಹೋಗುತ್ತೆ. ಇಲ್ಲಿ ಫಾರ್ ಎವ್ರಿ 1 ಯೂನಿಟ್ ಯು ಪಾಸ್ ಇನ್ ಎಕ್ಸ್ ಆಕ್ಸಿಸ್, 2 ಯೂನಿಟ್ ಯು ಹ್ಯಾವ್ ಟು ಮೂವ್ ಇನ್ ವೈ ಆಕ್ಸಿಸ್ ಟು ರೀಚ್ ದ ಲೈನ್. ಸೊ ಇಲ್ಲಿ 2 ಆಗುತ್ತೆ, ಇಲ್ಲಿ 1 ಆಗುತ್ತೆ, ಸ್ಲೋಪು 2 ಆಗುತ್ತೆ. ಸೊ ಇದು ನಮಗೆ ಸ್ಲೋಪ್ ಸಿಗುತ್ತೆ. ಈಗ ಈ ಆಪರೇಷನಲ್ಲಿ ನಾವು ಇವೆರಡು ಸಿಗ್ನಲ್ ತಗೊಂಡು ಮಾಡೋಣ. ಫಸ್ಟಿಗೆ ಆರ್ ಆಫ್ ಟಿ ಪ್ಲಸ್ 1 ಮೈನಸ್ 2 ಆಫ್ ಆರ್ ಆಫ್ ಟಿ ಮಾಡೋಣ. ಆರ್ ಆಫ್ ಟಿ ಪ್ಲಸ್ 1 ಅಂದರೆ ಆರ್ ಆಫ್ ಟಿನ ಲೆಫ್ಟ್ ಶಿಫ್ಟ್ ಬೈ 1 ಮಾಡಿದ್ರೆ ನಮಗೆ ಆರ್ ಆಫ್ ಟಿ ಪ್ಲಸ್ 1 ಸಿಗುತ್ತೆ. ಸೊ ಆರ್ ಆಫ್ ಟಿ ಪ್ಲಸ್ 1 ಪ್ಲಾಟ್ ಮಾಡ್ತೀನಿ. ಆರ್ ಆಫ್ ಟಿ ಪ್ಲಸ್ 1 ಅಂದರೆ -1 ಬರುತ್ತೆ ಸಿಗ್ನಲ್. ಸೊ -1 ಹಿಂಗೆ ಸಿಗ್ನಲ್ ಬಂದರೆ ಇದು 0 -1 ಬರುತ್ತೆ. ಸೊ 0 ಮೊದಲು 0 ಇತ್ತು, ಈಗ -1 0 ಇರುತ್ತೆ. 0 +1 ಆಗುತ್ತೆ, 1 2, 2 3, 3 4 ಈ ಥರ ಬರ್ತಾ ಹೋಗುತ್ತೆ. ಇದು ನಮಗೆ ಆರ್ ಆಫ್ ಟಿ ಪ್ಲಸ್ 1 ಆಗುತ್ತೆ. ನೆಕ್ಸ್ಟು ಇದ್ರ ಕೆಳಗಡೆ ನಾನು ಆರ್ ಆಫ್ ಟಿ ಬರಿತೀನಿ. -1 0 1 2 3 4 5. ಸೊ 0 ಅಲ್ಲಿ 0ನೇ ಇರುತ್ತೆ, 1 ಅಲ್ಲಿ 2 ಆಗುತ್ತೆ. ಸೊ ಸಿಗ್ನಲ್ ಈ ಥರ ಬರುತ್ತೆ. 1 ಅಲ್ಲಿ 2 ಇರುತ್ತೆ, 2 ಅಲ್ಲಿ 4 ಆಗುತ್ತೆ, 4 ಅಲ್ಲಿ 6 ಆಗುತ್ತೆ, 3 ಅಲ್ಲಿ 6 ಆಗುತ್ತೆ, 4 ಅಲ್ಲಿ 8 ಆಗುತ್ತೆ. ಸೊ ಇವೆರಡೂ ಸಬ್ಟ್ರಾಕ್ಟ್ ಮಾಡಬೇಕು. ಇದು 2 ಇಂಟು ಆರ್ ಆಫ್ ಟಿ ಆಗುತ್ತೆ. ಸೊ ಇಲ್ಲಿ ಸ್ಲೋಪ್ ಇದ್ರ ಲೈನ್ 1 + 1 ಇದೆ, ಇದು ಸ್ಲೋಪ್ ಈಸ್ ಈಕ್ವಲ್ ಟು +2 ಇದೆ. ಆಪರೇಷನ್ ಮೈನಸ್ ಮಾಡೋದ್ರಿಂದ ಸ್ಲೋಪ್ -2 ಆಗುತ್ತೆ. ಸೊ ಇವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನನಗೆ -1 ಸಿಗ್ನಲ್ ಬರುತ್ತೆ. -1 0 1 2 3 4 5. ಇಲ್ಲಿ -1 to 0 ಇಲ್ಲೊಂದು ರ್ಯಾಂಪ್ ಇದೆ, ಇಲ್ಲಿ ಏನೂ ಇಲ್ಲ. ಸೊ ಇವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಇದೇ ರ್ಯಾಂಪು ರಿಟರ್ನ್ ಆಗುತ್ತೆ. ಸೊ ಇಲ್ಲಿಂದ ಒಂದು ರ್ಯಾಂಪ್ ಬರುತ್ತೆ. ಸೊ ಇಲ್ಲಿ 1ಗೆ ಅದು ಕಟ್ ಆಗುತ್ತೆ. ನೆಕ್ಸ್ಟು 0 ಅಲ್ಲಿ ಫಸ್ಟ್ ಸಿಗ್ನಲಿಂದ ಆಂಪ್ಲಿಟ್ಯೂಡ್ 1 ಇದೆ, ಇಲ್ಲಿ 0ನೇ ಇದೆ. ಸೊ 1 - 0 1 ಆಗುತ್ತೆ. ಸೊ ಇಲ್ಲೇ ಇದೆ. ನೆಕ್ಸ್ಟು 1 ಅಲ್ಲಿ ಅಥವಾ ಇಲ್ಲೇ 0 to 1 ಯಾವುದೇ ಪಾಯಿಂಟ್ ತೊಗೋಬೋದು. ನಾವು 1 ಅಲ್ಲಿ ತೊಳ್ತೀವಿ, ಇಲ್ಲಿ 2 ಇದೆ, 2 - 2 0 ಆಗಿಬಿಡುತ್ತೆ. ಸೊ 1 ಅಲ್ಲಿ 0 ಇದಾಗ್ಬಿಡುತ್ತೆ. ಸೊ ಲೈನು ಈ ಥರ ಬರುತ್ತೆ. ನೀವೀಗ 0.5 ಅಲ್ಲಿ ತೊಗೊಂಡ್ರೆ ಇಲ್ಲಿ 0.5 ಅಲ್ಲಿ 1.5 ಇರುತ್ತೆ, ಇಲ್ಲಿ 1.5. ಇಲ್ಲೂ ಕೂಡ ಇಲ್ಲಿ 0.5 ಅಲ್ಲಿ 1 ಇರುತ್ತೆ. ಸೊ 1.5 - 1 ಆಗುತ್ತೆ. 1.5 - 1 ಅಂದರೆ 0.5 ಬರುತ್ತೆ, ಇಲ್ಲಿಗೆ ಬರುತ್ತೆ. ಸೊ ಈ ಥರ ಕಂಟಿನ್ಯೂಸ್ ಆಗಿ ಸಿಗ್ನಲ್ ಬರುತ್ತೆ. ನೆಕ್ಸ್ಟ್ 2 ಅಲ್ಲಿ ಇಲ್ಲಿ 3 ಇದೆ, ಇಲ್ಲಿ 4 ಇದೆ. ಸೊ 3 - 4 1 ಆಗುತ್ತೆ. ಸೊ -2 ಅಲ್ಲಿ -1ಗೆ ಬಂದುಬಿಡುತ್ತೆ ಸಿಗ್ನಲ್, -1ಗೆ ಬರುತ್ತೆ. ಸೊ ಸಿಗ್ನಲ್ ಈ ಥರ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ 3 ಅಲ್ಲಿ ಇಲ್ಲಿ 4 ಇದೆ, ಇಲ್ಲಿ 6 ಇದೆ. 4 - 6 -2 ಆಗುತ್ತೆ, ಇನ್ನೂ ಕೆಳಗೆ ಬರುತ್ತೆ ಸಿಗ್ನಲ್. ಸೊ ಈ ಥರ ಬರುತ್ತೆ. ನೆಕ್ಸ್ಟ್ 4 ಅಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ 3 4. ಸೊ 3 ಅಲ್ಲಿ 4 - 6 2 ಆಗುತ್ತೆ. 4 ಅಲ್ಲಿ 5 ಇದೆ, 5 - 8 -3 ಆಗುತ್ತೆ. ಸೊ ಇಲ್ಲಿ 4 ಅಲ್ಲಿ -3 ಬರುತ್ತೆ. ಸೊ ಈ ಥರ ಸಿಗ್ನಲ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ಯಾಕೆ ಇಲ್ಲಿ ಇದಾಗ್ತಿದೆ ಅಂದರೆ ಇಲ್ಲಿ ನೋಡೋಣ. ಇದ್ರ ಸ್ಲೋಪ್ ಏನಾಗುತ್ತೆ ಅಂದರೆ ಈ ಲೈನಿನ ಸ್ಲೋಪು
ಇಲ್ಲಿ 1 ಇದೆ, ಇಲ್ಲೂ 1 ಇದೆ, ಬಟ್ ಲೆಫ್ಟಿಗೆ ಬೆಂಡ್ ಆಗಿರೋದ್ರಿಂದ ಸ್ಲೋಪ್ -1 ಆಗುತ್ತೆ, -1. ಇಲ್ಲಿ ಸ್ಲೋಪ್ ಆಫ್ ಫಸ್ಟ್ ಲೈನ್ +1 ಇದೆ, ಇಲ್ಲಿ ಸ್ಲೋಪ್ ಆಫ್ ಸೆಕೆಂಡ್ ಲೈನ್ -2 ಇದೆ. ಸೊ ಎರಡೂ ಆ್ಯಡ್ ಮಾಡಿದ್ರೆ ಇದ್ರ ಸ್ಲೋಪ್ ಸಿಗುತ್ತೆ ನಮಗೆ. ಸೊ 1 - 2 = -1 ಈಸ್ ದ ಸ್ಲೋಪ್ ಆಫ್ ದಿಸ್ ಲೈನ್. ಸೊ ಇದು ನಮಗೆ r ಆಫ್ t + 1 -2 × r ಆಫ್ t ಸಿಗುತ್ತೆ. ಸೊ ಮೂರನೇ ಆಪ್ರೇಷನ್ ಈ ಸಿಗ್ನಲಿಗೆ ಪ್ಲಸ್ r ಆಫ್ t - 1 ಆ್ಯಡ್ ಮಾಡೋಣ. ಸೊ r ಆಫ್ t - 1 ಬೇಕು ನಮಗೀಗ. r ಆಫ್ t - 1 ಅಂದರೆ r ಆಫ್ ಟಿನ ರೈಟ್ ಶಿಫ್ಟ್ ಬೈ 1 ಮಾಡಿದ್ರೆ ನಮಗೆ r ಆಫ್ t - 1 ಸಿಗುತ್ತೆ. ಈಗ ಅದನ್ನು ಬರೆಯೋಣ. ಫಸ್ಟಿಗೆ ನಾವು ಮೊದಲು ಮಾಡ್ಕೊಂಡಿರೋದು ಬರೆಯೋಣ. ಇಲ್ಲಿ r ಆಫ್ t + 1 -2 × r ಆಫ್ ಟಿ ನಾವು ಆಗಲೇ ಕಂಪ್ಲೀಟ್ ಮಾಡಿದ್ದೀವಿ. -1 0 1 2 3 4 5 ಅಪ್ ಟು ಇನ್ಫಿನಿಟಿವರೆಗೂ ಇದೆ. ಸೊ ಇದು ಈ ಥರ ರೈಸ್ ಆಗಿಬಿಟ್ಟು ಸಿಗ್ನಲ್ಲು ಮತ್ತು ಈ ಥರ ಡಿಕ್ಲೈನ್ ಆಗುತ್ತೆ. ಸೊ ದಿಸ್ ಇಸ್ r ಆಫ್ t + 1 -2 × r ಆಫ್ ಟಿ. ಇದು ಆಂಪ್ಲಿಟ್ಯೂಡ್ 1 ಇದೆ, ಇಲ್ಲಿ 0, ಇಲ್ಲಿ -1, ಇಲ್ಲಿ -2, ಇಲ್ಲಿ -3, ಇಲ್ಲಿ -4 ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. -4. ನೆಕ್ಸ್ಟ್ ಈ ಸಿಗ್ನಲಿಗೆ ನಾನು ಯಾವ ಸಿಗ್ನಲ್ ಆ್ಯಡ್ ಮಾಡಬೇಕು ಅಂದರೆ r ಆಫ್ t - 1 ಆ್ಯಡ್ ಮಾಡಬೇಕು. r ಆಫ್ t - 1 ಅಂದರೆ r ಆಫ್ ಟಿನ ರೈಟ್ ಶಿಫ್ಟ್ ಬೈ 1 ಮಾಡಿದ್ರೆ ಸೊ ಸಿಗ್ನಲ್ 1ಇಂದ ಬರುತ್ತೆ. ಈ ಥರ ಬರುತ್ತೆ. 1 2 3 4 5 ಈ ಥರ ಬರುತ್ತೆ. -1 ಇಲ್ಲಿ ನಮಗೆ 1 ಬರುತ್ತೆ, ಇಲ್ಲಿ ನಮಗೆ 2 ಬರುತ್ತೆ, ಇಲ್ಲಿ ನಮಗೆ 3 ಬರುತ್ತೆ. ಸೊ 0 to 1 ನಮಗೆ -1 to +1 ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ -1 to +1 ಅಲ್ಲಿ ಸೆಕೆಂಡ್ ಸಿಗ್ನಲ್ 0 ಆಗಿರೋದ್ರಿಂದ ಸೊ ಈ ಸಿಗ್ನಲ್ ರಿಟರ್ನ್ ಆಗುತ್ತೆ ನಾವು ಎರಡನ್ನೂ ಆ್ಯಡ್ ಮಾಡಿದರೆ. ಸೊ ಅಲ್ಲಿ ಆ್ಯಡ್ ಮಾಡಿ ಬರೆಯೋಣ. -1 0 1. ಸೊ ಇಲ್ಲೇನಿದೆ ಸಿಗ್ನಲ್ಲು ಇದೇ ಬರುತ್ತೆ, +1 ಆಗುತ್ತೆ. ನೆಕ್ಸ್ಟು 1ಅಲ್ಲಿ 0 ಇದೆ ಎರಡು ಕಡೆನೂ, ಸೊ 0ನೇ ಇರುತ್ತೆ. 0 + 0 0. 2ಅಲ್ಲಿ ಏನಾಗುತ್ತೆ ಅಂದರೆ -1 ಇದೆ, +2ಅಲ್ಲಿ ಇಲ್ಲೂ +1 ಇದೆ. ಸೊ -1 + 1 0 ಆಗಿಬಿಡುತ್ತೆ. ಸೊ 2ಅಲ್ಲಿ 0 ಆಗುತ್ತೆ. ಸೊ ನೀವು ಯಾವುದೇ ಪಾಯಿಂಟ್ ತಗೋಬೋದು. ಇಲ್ಲಿ ಈ ಪಾಯಿಂಟಲ್ಲಿ ಏನಿರುತ್ತೆ ಅಂದರೆ -0.5 ಇರುತ್ತೆ. ಸೊ ಇಲ್ಲಿ ಏನಿರುತ್ತೆ ಅಂದರೆ +0.5 ಇರುತ್ತೆ. ಸೊ ಎರಡು ಆ್ಯಡ್ 0ನೇ ಬರುತ್ತೆ. ಸೊ ಇಲ್ಲಿ ಈ +1 to 2 ಅಲ್ಲಿ ಯಾವುದೇ ಸ್ಯಾಂಪಲ್ ತೊಗೊಂಡು ಇಲ್ಲಿ +1 to 2 ಅಲ್ಲಿ ಯಾವುದೇ ಸ್ಯಾಂಪಲಿಗೆ ಆ್ಯಡ್ ಮಾಡಿದ್ರು 0ನೇ ಬರುತ್ತೆ. ಸೊ ಈ ಕಂಪ್ಲೀಟ್ 0 ಲೈನಿಗೆ ಹೋಗುತ್ತೆ ಈ ಥರ. ನೆಕ್ಸ್ಟು 2 to 3ನೂ ಅಷ್ಟೇ. ಇಲ್ಲಿ -2 ಇದೆ, ಇಲ್ಲಿ +2 ಇದೆ. ಸೊ ಇವೆರಡು ಆ್ಯಡ್ 0 ಆಗುತ್ತೆ. ಇಲ್ಲಿ -2 ಇದೆ, +3 ಇದೆ, 0. ಸೊ ಇದು ಫುಲ್ ಕಂಪ್ಲೀಟ್ 0ನೇ ಆಗುತ್ತೆ. ಇಲ್ಲಿ ಯಾಕೆ 0 ಆಗ್ತಿದೆ ಅಂದರೆ ಇಲ್ಲಿ ಈ ಸ್ಲೋಪ್ ಆಫ್ ದ ಲೈನು -1 ಇದೆ, ಇಲ್ಲಿ ನೋಡಿದ್ದೀವಿ ನಾವು. ಸೊ ಇಲ್ಲಿ ಸ್ಲೋಪ್ ಆಫ್ ದ ಲೈನು +1 ಇದೆ, m = +1 ಇದೆ. ಬೇಕಾದ್ರೆ ನೋಡ್ಬೋದು. ಇಲ್ಲಿ ಈಗ ಒಂದು ಟ್ರಯಾಂಗಲ್ ಹಾಕಿದ್ರೆ ಇಲ್ಲಿ +1 ಇದೆ, ಇಲ್ಲೂ 1 ಇದೆ. ಸೊ ಎರಡು ಡಿವೈಡ್ ಮಾಡಿದ್ರೆ 1 ಬರುತ್ತೆ. ಸೊ ಸ್ಲೋಪು -1 + 1 ಆ್ಯಡ್ ಮಾಡಿದ್ರೆ ಈ ಲೈನಿನ ಸ್ಲೋಪು ಇವೆರಡು ಲೈನಿನ ಸ್ಲೋಪ್ ಎಡಿಷನ್ ಆಗುತ್ತೆ. -1 + 1 ವಿಚ್ ಇಸ್ 0. ಎಲ್ಲಿಂದ 0 ಶುರು ಆಗುತ್ತೆ ಅಂದರೆ ಈ ಸಿಗ್ನಲ್ ಎಲ್ಲಿಂದ ಶುರು ಆಗುತ್ತೆ, 1ಇಂದ ಶುರು ಆಗುತ್ತೆ. ಇಲ್ಲಿಂದ ಸ್ಲೋಪ್ 0ನೇ ಇರುತ್ತೆ. ಸೊ ಆಂಪ್ಲಿಟ್ಯೂಡು 0ನೇ ಇರುತ್ತೆ. ಸೊ ಈ ಥರ ನಾವು ಒಂದು ರ್ಯಾಂಪ್ ಸಿಗ್ನಲ್ದ ಆಪ್ರೇಷನ್ಸ್ ಮಾಡ್ತೀವಿ. ಡೈರೆಕ್ಟಾಗಿ ಹೇಗೆ ಮಾಡ್ಬೋದು ಅಂದರೆ ನಾವು ಸಿಗ್ನಲ್ ಇದೆ r ಆಫ್ t + 1 -2 × r ಆಫ್ t + r ಆಫ್ t - 1 ಇದೆ. ಸೊ r ಆಫ್ t + 1 ಅಂದರೆ -1ಇಂದ ಶುರು ಆಗುತ್ತೆ ಸಿಗ್ನಲ್ಲು. ಸೊ -1. ಸೊ -1ಇಂದ 0ವರೆಗೂ ಸಿಗ್ನಲ್ಲು ಇದು ಸ್ಲೋಪ್ +1 ಇದೆ. ಸೊ +1 ಅಲ್ಲೇ ಬರಿತೀನಿ. ಸೊ 0ಗೆ +1 ಆಗುತ್ತೆ ಇದು. ನೆಕ್ಸ್ಟು ಸ್ಲೋಪ್ ಇದು +1 ಆಗುತ್ತೆ. ನೆಕ್ಸ್ಟು ಸ್ಲೋಪ್ -2 ಇದೆ. ಸೊ ನೆಕ್ಸ್ಟ್ ಲೈನ್ ಬರೋದು ಏನಾಗುತ್ತೆ ಅಂದರೆ ಫಸ್ಟ್ ಲೈನ್ ಸ್ಲೋಪ್ ಸೆಕೆಂಡ್ ಲೈನ್ ಸ್ಲೋಪು -1 ಆಗುತ್ತೆ. ಸ್ಲೋಪ್ -1 ಆಯಿತು ಅಂದರೆ ಈ ಥರ ಹೋಗ್ತಿರೋ ಲೈನು ವಾಪಸ್ ಇಲ್ಲಿಗೆ ಬಂದರೆ 0 ಆಗುತ್ತೆ. ಸೊ ಈ ಥರ ಬಂದರೆ -1 ಆಗುತ್ತೆ. ಸೊ ಈ ಥರ ಸಿಗ್ನಲ್ ಬರುತ್ತೆ. ಎಲ್ಲಿವರೆಗೂ ಮಾಡಬೇಕು ಇದನ್ನು ಅಂದರೆ ನೆಕ್ಸ್ಟ್ ಲೈನ್ ಇದನ್ನು ಡಿಸ್ಟರ್ಬ್ ಮಾಡೋವರೆಗೂ. ನೆಕ್ಸ್ಟ್ ಲೈನ್ ಯಾವುದು ಅಂದರೆ t - 1, ಅದು 1ಇಂದ ಶುರು ಆಗುತ್ತೆ. ಸೊ 1ಅಲ್ಲೇ ನಾವು ಸ್ಟಾಪ್ ಮಾಡಬೇಕು. ಇಲ್ಲಿ ಸ್ಲೋಪ್ -1 ಇದೆ. ಸೊ ನೆಕ್ಸ್ಟ್ ಇದ್ರ ಸ್ಲೋಪು +1 ಇದೆ. ಸೊ -1 ಸ್ಲೋಪ್ +1 ಸ್ಲೋಪ್ ಆ್ಯಡ್ ಮಾಡಿದ್ರೆ 0 ಬರುತ್ತೆ. ಸೊ ಇಲ್ಲಿಂದ 0 ಕಂಟಿನ್ಯೂ ಆಗುತ್ತೆ. ಸೊ ಈ ಥರ ಬರಿಬೋದು ನಾವು. ಥ್ಯಾಂಕ್ ಯು.